ಆರು ಬಾರಿ ಸಚಿವ ಸ್ಥಾನ ತನ್ವೀರ್ ಸೇಠ್ಗೆ ನೀಡಲೇಬೇಕು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲೇಬೇಕು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಕೊಳ್ಳೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಕೊಳ್ಳೇಬೇಕು. ಸೇಠ್ಗೆ ಮಂತ್ರಿ ಮಾಡಲೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ಬೇಕೇ ಬೇಕು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲೇಬೇಕು. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಬೇಕೇ ಬೇಕು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲೇಬೇಕು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲೇಬೇಕು. ಬೇಕೇ ಬೇಕು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲೇಬೇಕು. ಬೇಕೇ ಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ಬೇಕೇ ಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ತನ್ವೀರ್ ಸೇಠ್ಗೆ ಮಂತ್ರಿ ಮಾಡಲೇಬೇಕು. ಇವತ್ತು ಲಿಸ್ಟ್ ಅನೌನ್ಸ್ ಆಯಿತು. ನಮಗೆ ತುಂಬ ಖುಷಿ ಇತ್ತು ಲಿಸ್ಟ್ ಅನೌನ್ಸ್ ಆಗಿತ್ತು. ಆದರೆ ಹಳೆ ಮೈಸೂರಲ್ಲಿ ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಮಾಡಬೇಕಾಯಿತು. ತುಂಬ ಸೀನಿಯರ್ ಅವರು. ಅವ್ರ ತಂದೆ ಕಾಲದಿಂದ ರಾಜಕೀಯ ಮಾಡ್ಕೊಂಡು ಬರ್ತಿರೋದು. ಅವ್ರ ತಂದೆ ಸುಮಾರು 7-8 ಸರಿ ಶಾಸಕರಾಗಿ ಗೆದ್ದಿದ್ದಾರೆ. ಒಂದು ಸತಿ ಮಂತ್ರಿನೂ ಆಗಿದ್ದಾರೆ. ತನ್ವೀರ್ ಸೇಠ್ ಅವರು 6 ಸತಿ ಕಂಟಿನ್ಯೂಸ್ ಆಗಿ, ಒಂದು ಸತಿನೂ ಸೋಲಿಲ್ಲ, ಕಂಟಿನ್ಯೂಸ್ ಆಗಿ 6 ಸತಿ ಅವರು ಗೆದ್ದು 2 ಸತಿ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ, ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಅವ್ರದ್ದು ಒಳ್ಳೆಯ ಹೆಸರು ಇತ್ತು. ಅಫಿಷಿಯಲ್ಸಲ್ಲಿ ಅಫಿಷಿಯಲ್ಸು ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟವರು ತುಂಬ ಖುಷಿ ಪಡ್ತಾಯಿದ್ರು. ಆ ಟೈಮಲ್ಲಿ ಮಂತ್ರಿಯಾಗಿ ಕೆಲಸ ಮಾಡೋದಲ್ಲ. ನಮಗೆ ತುಂಬ ಬೇಜಾರಾಯಿತು. ಯಾಕಂದರೆ ಹೈಕಮಾಂಡು ಮತ್ತು ನಮ್ಮ CM DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರವರು, ಖಾರ್ಗೆ ಸಾಹೇಬ್ರವರು ಇವ್ರಿಗೆ ಕೈ ಬಿಟ್ಟಿದ್ದೀರಲ್ಲ, ನಿಮಗೆ ತುಂಬ ಬೇಜಾರಾಗ್ತದೆ. ಈ ಥರ ಮಾಡಬಾರ್ದು ಇತ್ತು. ದಯವಿಟ್ಟು ಈ ಲೀಸ್ಟಲ್ಲಿ ಅವ್ರ ಹೆಸರು ಹಾಕಿ ನೆಕ್ಸ್ಟ್ ಎಲೆಕ್ಷನ್ನು ಇದೆ 28ಕ್ಕೆ. ನೆಕ್ಸ್ಟ್ ಎಲೆಕ್ಷನ್ ಅದು ಯೋಚನೆ ಮಾಡಿ. ನೀವು ಸೀನಿಯರ್ಗೆ ನೀವು ಹಾಕಿಲ್ಲ ಅಂದರೆ ಹಳೆ ಮೈಸೂರಿಗೆ ಫಸ್ಟ್ ಲಿಸ್ಟಲ್ಲಿನೇ ನೀವು ಕೊಡಬೇಕಾಗಿತ್ತು. ಫಸ್ಟ್ ಲಿಸ್ಟಲ್ಲಿ ಕೊಟ್ಟಿಲ್ಲ, ಹೋಗಿ ಸೆಕೆಂಡ್ ಲಿಸ್ಟಲ್ಲಿ ಕೊಡಿ. ನಾವು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಯಾಕೆ ಹಿಂಗೆ ಮಾಡಿಬಿಟ್ರಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ನಮ್ಮ ಕಾರ್ಯಕರ್ತರು ನಾವು ಓಡಾಟ ಮಾಡೋರು 28 ಎಲೆಕ್ಷನ್ಗೂ ನೀವು ಯೋಚನೆ ಮಾಡಿ. ಈ ಥರವ್ರಿಗೆ ಕೈ ಬಿಟ್ಟಿದ್ದೀರಲ್ಲ, ನಮಗೆ ತುಂಬ ಬೇಜಾರಾಗ್ತಾಯಿದೆ. ಸೇರ್ಕೋಬೇಕು ಇಲ್ಲಿ. ಅವರು 35,000 ಮತದಿಂದ ಜನ ಗೆಲ್ಲಿಸಿದ್ದಾರೆ. ಆ ಥರ ಅವ್ರಿಗೆ ಒಂದು ಕಪ್ಪು ಚಿಕ್ಕೇನೂ ಇಲ್ಲ ಅವ್ರ ಮೇಲೆ. ಆ ಥರ ಒಳ್ಳೆ ಕ್ಯಾಂಡಿಡೇಟ್ ಅವರು, ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರೇನು ಒಂಚೂರು ಪ್ರಾಬ್ಲಮ್ ಇಲ್ಲ, ಆ ಥರ ಇದ್ದಾರೆ. ಆದರೂ ನೀವು ಅವ್ರು ಕೈ ಬಿಟ್ಟಿದ್ದೀರಾ, ನಮಗೆ ತುಂಬ ಬೇಜಾರಾಗ್ತದೆ. ದಯವಿಟ್ಟು ಈ 2ನೇ ಲೀಸ್ಟಲ್ಲಿ ಅವ್ರ ಹೆಸರು ಹಾಕಿ ಅಂತ ನಾವು ನಮ್ಮ DK ಸಾಹೇಬ್ರಿಗೆ,
ಸಿದ್ದರಾಮಯ್ಯ ಸಾಹೇಬರು, ಖಾರ್ಗೆ ಸಾಹೇಬರು, ಹೈಕಮಾಂಡ್ಗೂ ನಾವು ದಯವಿಟ್ಟು ಕೇಳ್ಕೊತೀವಿ, ಅದೇನೇ ಈ ಲಿಸ್ಟಲ್ಲಿ ಅವ್ರ ಹೆಸರು ಹಾಕಿ ಅಂತ.